ಪ್ರೀತಿಯುಳ್ಳ ದೇವಜನರೇ, ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆಗಳು. ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯು ಆಗಲಿ. ಈ ದಿನ ನಾನು ನಿಮ್ಮೊಂದಿಗೆ ಮಾತನಾಡಲಿರುವಂಥ ವಿಷಯ ತೀರ್ಮಾನಿಸು. ಅದಕ್ಕೆ ಆಧಾರವಾಗಿ 1 ಕೊರಿಂಥ 2ನೇ ಅಧ್ಯಾಯ 2ನೇ ವಚನ. ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನು ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವನೆಂದು ತೀರ್ಮಾನಿಸಿಕೊಂಡೆನು. ಈಗ ಓದಿದ ವಾಕ್ಯ ಭಾಗದಲ್ಲಿ ಅಪೊಸ್ತಲ ಪೌಲನು ಹೇಳುತ್ತಿದ್ದಾನೆ, ನಾನು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇನೆ. ಏನು ತೀರ್ಮಾನ? ನೀವು ಅಪೊಸ್ತಲ ಪೌಲನ ಜೀವಿತವನ್ನು ನೋಡುವಾಗ ಅವನು ಮುಂಚೆ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀನ್ರಿ. ಯಾವಾಗ? ರಕ್ಷಣೆ ಹೊಂದುವ ಮುಂಚೆ. ಏನು ತೀರ್ಮಾನ ಅಂತ ಹೇಳಿದ್ರೆ, ಯಾರೆಲ್ಲ ಚರ್ಚಿಗೆ ಹೋಗ್ತಾರೋ, ಸಭೆಗೆ ಹೋಗ್ತಾರೋ ಅವರನ್ನು ಹೊಡೆದು ಬಡೆದು ಅವ್ರಿಗೇನು ಮಾಡಬೇಕು? ಶಿಕ್ಷೆ ಕೊಡಬೇಕು. ಅವನು ದಮಸ್ಕದ ದಾರಿಯಲ್ಲಿ ಅದೇ ಒಂದು ತೀರ್ಮಾನದೊಂದಿಗೆ ಹೋಗುವಾಗ ದೇವರು ಅವನನ್ನು ಸಂಧಿಸಿದರು. ಯಾವಾಗ ದೇವರು ಪೌಲನನ್ನು ಸಂಧಿಸಿದರೋ ಅವನ ಜೀವನ ಬದಲಾಯಿತು. ಬದಲಾದಾಗ ಇನ್ನೊಂದು ತೀರ್ಮಾನ ತೆಗೆದುಕೊಳ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ಮುಂಚೆ ಸಭೆಗಳನ್ನು ಒಡೆಯಬೇಕು, ಈಗ ತೀರ್ಮಾನ ತೆಗೆದುಕೊಳ್ಳುತ್ತಾ ಇದ್ದಾನೆ, ಸಭೆಗಳನ್ನು ಕಟ್ಟಬೇಕು. ಮುಂಚೆ ದೇವ ಮಕ್ಕಳನ್ನು ವಿರೋಧಿಸಬೇಕು, ಈಗ ತೀರ್ಮಾನ ದೇವ ಮಕ್ಕಳನ್ನು ಪ್ರೀತಿಸಬೇಕು. ನೋಡ್ರಿ, ಅವನ ಜೀವನವೇ ಟೋಟಲ್ ಆಗಿ ಚೇಂಜ್ ಆಯಿತು. ಓ ಸ್ತೋತ್ರ! ಅವನು ತೆಗೆದುಕೊಂಡಂಥ ತೀರ್ಮಾನವನ್ನು ದೇವರು ಮಾನಿಸಿದರು. ಅಪೊಸ್ತಲ ಪೌಲನ ಹೇಳ್ತಾನೆ, ನಾನು ಜೀವಿಸಿದರೂ ಸರಿ, ಬದುಕಿದ್ದರೂ ಸರಿ, ಸತ್ತರೂ ಸರಿ, ನಾನು ಕ್ರಿಸ್ತನಿಗಾಗಿಯೇ. ಇನ್ನು ನಾನು ಜೀವಿಸುವವನು ನಾನಲ್ಲ, ಕ್ರಿಸ್ತನ ಮೂಲಕ, ಕ್ರಿಸ್ತನಲ್ಲಿ ನಾನು ಜೀವಿಸ್ತೇನೆ ಎಂಬುದಾಗಿ ಸ್ತೋತ್ರ ಅಪೊಸ್ತಲ ಪೌಲನು ಹೇಳುತ್ತಾ ಇದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನೀವು ಯೇಸು ಸ್ವಾಮಿಯನ್ನು ಅರಿಯುವ ಮುಂಚೆ ಅನೇಕ ತಪ್ಪಾದ ತೀರ್ಮಾನಗಳನ್ನು ತೆಗೆದುಕೊಂಡಿರಬಹುದು. ಕೆಲಸದಲ್ಲಿ, ವಿವಾಹದ ವಿಷಯದಲ್ಲಿ, ಅನೇಕ ವಿಷಯಗಳಲ್ಲಿ ತಪ್ಪಾದ ತೀರ್ಮಾನಗಳನ್ನು ತೆಗೆದುಕೊಂಡಿರಬಹುದು. ಆದರೆ ಯೇಸುವನ್ನು ನಂಬಿದ ಮೇಲೆ, ಯೇಸುವನ್ನು ಅಂಗೀಕರಿಸಿದ ಮೇಲೆ ನಾವು ತಿರುಗಿ ತಪ್ಪಾದಂಥ ತೀರ್ಮಾನಗಳನ್ನು ತೆಗೆದುಕೊಳ್ಳಬಾರದು. ನಮ್ಮ ಜೀವಿತದಲ್ಲಿ ನಾವು ತೆಗೆದುಕೊಳ್ಳುವಂಥ ತೀರ್ಮಾನ ಬಹಳ ಮುಖ್ಯವಾದದ್ದು. ನೀವು ತಪ್ಪಾದಂಥ ತೀರ್ಮಾನ ನಿಮ್ಮನ್ನು ತಪ್ಪಾದ ಸ್ಥಳಕ್ಕೆ ಕೊಂಡೊಯ್ಯುತ್ತದೆ. ತೀರ್ಮಾನಗಳು ಇಲ್ಲದೆ ಇರುವಲ್ಲಿ ಒಂದು ದಿನ ನಾವು ಕೂತುಕೊಂಡು ಪಶ್ಚಾತ್ತಾಪ ಪಡುವಂಥ ಸಮಯ ಕೂಡ ಬರಬಹುದು. ನಮ್ಮ ಭವಿಷ್ಯ ಸುಂದರವಾಗಬೇಕಾದರೂ, ನರಕಮಯವಾಗಬೇಕಾದರೂ ಅದಕ್ಕೆ ಮುಖ್ಯ ವಿಷಯ ಏನಂತ ಹೇಳಿದ್ರೆ ತೀರ್ಮಾನಗಳು. ನಾವು ಬೈಬಲಲ್ಲಿ ನಾವು ನೋಡುವಾಗ ಅನೇಕ ಭಕ್ತರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಕಷ್ಟದ ಸಮಯದಲ್ಲಿ, ಇಕ್ಕಟ್ಟಿನ ಸಮಯದಲ್ಲಿ, ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲದ ಸಮಯದಲ್ಲಿ ಸರಿಯಾದ ದೇವರ ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ತೀರ್ಮಾನ ತೆಗೆದುಕೊಂಡಂಥ ಭಕ್ತರನ್ನು ದೇವರು ಮಾನಿಸಿದ್ದಾರೆ. ಹಾಗಾದರೆ ನಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವಂಥ ತೀರ್ಮಾನ ಬಹಳ ಮುಖ್ಯವಾದದ್ರಿ. ನಿಮ್ಮ ತೀರ್ಮಾನ ನಿಮ್ಮ ಜೀವಿತವನ್ನು ಬದಲಾಯಿಸ್ತದೆ. ಶ್ರದ್ಧೆಯಿಂದ ಕೇಳ್ರಿ, ನಿಮ್ಮ ತೀರ್ಮಾನ ನಿಮ್ಮ ಜೀವಿತವನ್ನು ಬದಲಾಯಿಸ್ತದೆ. ಒಳ್ಳೆಯ ತೀರ್ಮಾನಗಳು ದೇವರಿಂದ ಆಶೀರ್ವಾದವನ್ನು ತರುವಂಥದ್ದಾಗಿದೆ. ತಪ್ಪಾದಂಥ ತೀರ್ಮಾನ ಜೀವನದಲ್ಲಿ ವಿನಾಶವನ್ನು ತರುತ್ತದೆ. ಸತ್ಯ ವೇದದಲ್ಲಿ ಅನೇಕ ಭಕ್ತರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅಬ್ರಹಾಮನು ಒಂದು ತೀರ್ಮಾನ ರೀ. ಏನು? ದೇವರು ಹೇಳಿದರು, ನಿನ್ನ ತಂದೆ ತಾಯಿ, ಬಂಧು ಬಳಗ, ದೇಶ ಎಲ್ಲ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೋಗು. ಈಗ ಅಬ್ರಹಾಮನು ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ, ತಕ್ಷಣ ತೀರ್ಮಾನ ತೆಗೆದುಕೊಂಡ. ದೇವರೇ, ನೀನು ಹೇಳುವ ಸ್ಥಳಕ್ಕೆ ನಾನು ಹೋಗ್ತೇನೆಂಬುದಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ತನ್ನ ಸ್ವಂತದವರನ್ನು, ತನ್ನ ಸ್ವಂತ ಊರನ್ನು ಬಿಟ್ಟು ಅವನು ಪ್ರಯಾಣವನ್ನು ಬೆಳೆಸಿದ. ದೇವರು ಅವನ ತೀರ್ಮಾನವನ್ನು ಮಾನಿಸಿ ಅಬ್ರಹಾಮನು ಮೂಲ ಪಿತೃವಾದನು, ನಂಬಿಕೆಯ ತಂದೆಯಾದನು. ನೋಡ್ರಿ, ಇವತ್ತು ನಾವು ಸಹ ತೆಗೆದುಕೊಳ್ಳುವಂಥ ತೀರ್ಮಾನವನ್ನು ದೇವರು ಮಾನಿಸುತ್ತಾರೆ.
ಮೋಶೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಇದ್ದಾನೆ. ನಾನು ದೇವ ಜನರೊಂದಿಗೆ ವೇದನೆಯನ್ನು ಅನುಭವಿಸ್ತೇನೆ. ಮೋಶೆಗೆಲ್ಲ ಇತ್ತು, ಅವನ ಅರಮನೆಯಲ್ಲಿ ಸುಖವಾಗಿ ಬಾಳಬಹುದಾಗಿತ್ತು, ಯಾಕಂದರೆ ಅರಮನೆಯಲ್ಲೇ ಅವನ ಬೆಳೆದಿದ್ದು. ಆದರೆ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತಾ ಇದ್ದಾನೆ, ನನ್ನ ಜನರನ್ನು ಹೇಗಾದರೂ ಬಿಡಿಸಬೇಕು, ನಾನು ದೇವ ಜನರೊಂದಿಗೆ ನಾನು ಹಿಂಸೆಯನ್ನು ಅನುಭವಿಸ್ತೇನೆ, ವೇದನೆಯನ್ನು ಅನುಭವಿಸ್ತೇನೆ ಎಂಬುದಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಂಡ. ಅದಕ್ಕಾಗಿ ಪ್ರಯಾಸಪಟ್ಟ, ಅದರ ನಿಮಿತ್ತ ಒಂದು ಕೊಲೆ ಮಾಡಿದ ನಂತರ ಅವನು ಸ್ತೋತ್ರ ಆ ಮಿದ್ಯಾನರ ದೇಶಕ್ಕೆ ಹೋದ. ದೇವರು ಅವನ ತೀರ್ಮಾನವನ್ನು ಮಾನಿಸಿ ಅವನನ್ನು ಒಬ್ಬ ಶ್ರೇಷ್ಠ ನಾಯಕನಾಗಿ ಮಾಡಿ ದೇವರು ಅವನನ್ನು ಉಪಯೋಗಿಸಿದರು. ಪ್ರವಾದಿಯಾದ ಸಾಮುವೇಲನ ಜೀವಿತವನ್ನು ನಾವು ನೋಡುವಾಗ ಸಾಮುವೇಲನು ಸಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಇದ್ದಾನೆ. ಏನು ಗೊತ್ತಾ? ನಾನು ನನ್ನ ಜನರಿಗಾಗಿ ಪ್ರಾರ್ಥಿಸ್ತೇನೆ. ನಾವೇನು ತೀರ್ಮಾನ ತೆಗೆದುಕೊಳ್ತೇವೆ? ಪಾಸ್ಟರ್, ನಾನು ಪ್ರೇಯರ್ ಮಾಡಲ್ಲ ಪಾಸ್ಟರ್, ನಾನು ಚರ್ಚಿಗೆ ಹೋಗಲ್ಲ ಪಾಸ್ಟರ್, ನಾನು ಕಾಣಿಕೆ ಕೊಡಲ್ಲ ಪಾಸ್ಟರ್. ಆದರೆ ಪ್ರವಾದಿಯಾದ ಸಾಮುವೇಲನು ಒಂದು ತೀರ್ಮಾನ, ನಾನು ಸಾಯುವವರೆಗೂ ಸಹ ನನ್ನ ಜನರಿಗಾಗಿ ಪ್ರೇಯರ್ ಮಾಡುವುದನ್ನು ಬಿಡುವುದಿಲ್ಲ. ಯೆಹೋಶುವನು ಅವನು ಒಂದು ತೀರ್ಮಾನ. ಅನೇಕ ಜನರು ದಂಗೆ ಎದ್ದಾಗ, ಅನೇಕ ಜನರು ಗುನುಗುಟ್ಟಿದಾಗ ಅವನ ಆಪ್ಷನ್ ಹೇಳ್ತಾ ಇದ್ದಾನೆ, ನೀವು ಹೇಗಾದರೂ ಇರ್ರಿ, ಸ್ತೋತ್ರ, ನಾನು ಮಾತ್ರ, ನನ್ನ ಕುಟುಂಬದವರು ಮಾತ್ರ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಇದು ನಮ್ಮ ತೀರ್ಮಾನ, ನಾವು ದೇವರನ್ನು ಸೇವಿಸ್ತೇವೆ. ದೇವರು ಆ ತೀರ್ಮಾನವನ್ನು ಸಹ ಮಾನಿಸಿದರು. ಎಸ್ತೇರಳು ಸಹ ಒಂದು ತೀರ್ಮಾನವನ್ನು ತೆಗೆದುಕೊಂಡಳು. ಏನು ಗೊತ್ತಾ? ಅಲ್ಲಿ ದೊಡ್ಡ ಸ್ತೋತ್ರ ಹಾಮಾನನ ಮುಖಾಂತರ ಸಂಭವಿಸಲಿಕ್ಕಿದ್ದಂಥ ಒಂದು ದೊಡ್ಡ ಅಪಾಯ. ಆದರೆ ಅವಳು ಉಪವಾಸ ತೆಗೆದುಕೊಂಡಳು. 3 ದಿವಸ ಜನರು ಉಪವಾಸವನ್ನು ತೆಗೆದುಕೊಂಡ್ರು. ಈಗ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ರಾಜನ ಮುಂದೆ ಹೋಗ್ತೇನೆ, ರಾಜ್ಯ ಕರೆದಾಗ ಮಾತ್ರ ಹೋಗಬೇಕು, ಆ ಥರ ಕರೆಯದೇ ಇದ್ದಾಗ ಹೋದ್ರೆ ಅವರಿಗೆ ಮರಣದಂಡನೆ ವಿಧಿಸಬಹುದಾ? ಈಗ ಎಸ್ತೇರಳು ಒಂದು ತೀರ್ಮಾನ ತೆಗೆದುಕೊಳ್ಳುತ್ತಾ ಇದ್ದಾಳೆ, ನನ್ನ ಜನರಿಗಾಗಿ ಹೋಗ್ತೇನೆ. ದೇವರು ಆ ತೀರ್ಮಾನವನ್ನು ಮಾನಿಸಿ ಸ್ತೋತ್ರ, ಎಸ್ತೇರಳ ತೀರ್ಮಾನದಿಂದ ಇಸ್ರಾಯೇಲ್ ಜನಾಂಗವೇ ಉಳಿಯಿತು. ಸ್ತೋತ್ರ, ದೇವರು ಪರಿಸ್ಥಿತಿಯನ್ನು ಬದಲಾಯಿಸಿದರು. ಎಸ್ತೇರಳು ತೆಗೆದುಕೊಂಡಂಥ ಒಂದು ತೀರ್ಮಾನ ಇಸ್ರಾಯೇಲರ ಚರಿತ್ರೆಯೇ ಬದಲಾಯಿತು. ಹಾಗಿರೋದಾದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವನದಲ್ಲಿ ಸಹ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ಕೆಲವು ಸಾರಿ ನಮ್ಮ ತೀರ್ಮಾನ ನೀರಿನ ಗುಳ್ಳಿ ಅಂತ ಇರುತ್ತೆ. ನಾವು ತೆಗೆದುಕೊಳ್ಳುವಂಥ ತೀರ್ಮಾನ ಅದು ನೆಲೆಯಾಗಿರಬೇಕು, ಅದರಲ್ಲಿ ನಮಗೆ ದೃಢತೆ ಇರಬೇಕು. ಕೆಲವರು ಈ ನ್ಯೂ ಇಯರ್ ಬರುವಾಗ, ವಾಚ್ ನೈಟ್ ಸರ್ವಿಸ್ ಬರುವಾಗ, ಹೊಸ ವರ್ಷ ಬರುವಾಗ, ಹೊಸ ತಿಂಗಳು ಬರುವಾಗ ತೀರ್ಮಾನವನ್ನು ತೆಗೆದುಕೊಳ್ತಾರೆ. 365 ದಿನಕ್ಕೆ ಸಂಬಂಧಪಟ್ಟ ತೀರ್ಮಾನವನ್ನು ತೆಗೆದುಕೊಂಡು 3 ದಿನದಲ್ಲಿ ಮರೆತು ಹೋಗ್ಬಿಡ್ತಾರೆ. ಪಾಸ್ಟರ್, ನಾನು ಬೈಬಲ್ ಓದ್ತೀನಿ, ಪಾಸ್ಟರ್ ನಾನು ಪ್ರೇಯರ್ ಮಾಡ್ತಾನೆ, ಪಾಸ್ಟರ್ ನಾನು ಸೇವೆಗಾಗಿ ಕಾಣಿಕೆ ಕೊಡ್ತಾನೆ, ಹೀಗೆ ಮಾಡ್ತಾನೆ, ಹಾಗೆ ಮಾಡ್ತಾನೆ ಅಂತೇಳಿ ತೀರ್ಮಾನ ತೆಗೆದುಕೊಳ್ತಾರೆ. ಆದರೆ ತೀರ್ಮಾನದಲ್ಲಿ ನೆಲೆಗೊಳ್ಳುವುದಿಲ್ಲ, ತೀರ್ಮಾನವನ್ನು ಮರೆತು ಬಿಡುತ್ತಾರೆ. ಒಂದು ಕೋತಿಯ ಕಥೆ ನನಗೆ ನೆನಪಿಗೆ ಬರ್ತಾರೆ. ಒಂದು ಕೋತಿಯ ಬಳಿಯಲ್ಲಿ ಒಬ್ಬ ದೇವದೂತ ಒಂದು ಬಾಳೆಯನ್ನು ಕೊಟ್ಟು ಹೇಳಿದಂತೆ, ಕೋತಿ, ಇದನ್ನು ನೀನು ಭದ್ರವಾಗಿ ಇಟ್ಕೊಂಡ್ರೆ, ಕಾಪಾಡಿದ್ರೆ ನಿನ್ನನ್ನು ನಾನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೇನೆ. ಅದಕ್ಕೆ ಕೋತಿ ಒಪ್ಕೊಳ್ತಂತೆ. ಮಂಗ ಒಪ್ಕೊಂಡು ಹೇಳ್ತಂತೆ, ದೇವದೂತ, ನಾನು ಸತ್ರು ಈ ಬಾಳೆಹಣ್ಣು ತಿನ್ನೋದಿಲ್ಲ, ನಾನು ತೆಗೆದುಕೊಳ್ಳುವಂಥ ತೀರ್ಮಾನದಲ್ಲಿ ನಾನು ಬಹಳ ಭಯಂಕರ ಆಗಿರ್ತೇನೆ, ನಾನು ಬಹಳ ಅದರಲ್ಲಿ ಏನು ತೀರ್ಮಾನ ತೆಗೆದುಕೊಳ್ತೇನೆ ಹಾಗೇ ಇರ್ತೇನೆ. ಆಗ ಓಕೆ, ನಿನಗೆ 1 ದಿವಸ ಟೈಮ್, ಇದನ್ನು ತಿನ್ನಬಾರ್ದು. ಸ್ವಲ್ಪ ಸಮಯದ ನಂತರ ಆ ಮಂಗ ಆ ಬಾಳೆಯನ್ನು ನೋಡ್ತ್ರಿ, ಬಾಯಲ್ಲಿ ಸ್ವಲ್ಪ ನೀರು ಬಂತು. ಆಗ ಮಂಗ ಹೇಳ್ತಂತೆ, ದೇವದೂತ ಬಾಳೆಯನ್ನು ತಿನ್ನಬೇಡ ಅಂತ ಹೇಳಿದ್ದಾನೆ, ನೋಡಬಾರ್ದಂತ ಹೇಳಿಲ್ವಲ್ಲ, ನೋಡ್ತು. ಸೆಕೆಂಡು, ದೇವದೂತ ಬಾಳೆಯನ್ನು ತಿನ್ನಬಾರ್ದಂತ ಹೇಳಿದ್ದಾನೆ, ಸಿಪ್ಪೆ ಸುಲಿಬಹುದಲ್ವಾ, ಸಿಪ್ಪೆ ಸುಲೀತು. ದೇವದೂತ ತಿನ್ನಬಾರ್ದಂತ ಹೇಳಿದ್ದಾನೆ, ಬಾಯಲ್ಲಿ ಮಾತ್ರ ಇಟ್ಕೋಬೋದಲ್ವಾ, ಬಾಯಲ್ಲಿ ಇಟ್ಕೊಳ್ತು. ನಂತರ ಏನಾಗಿರುತ್ತೆ ನಮಗೆ ಗೊತ್ತು, ಅದೆಲ್ಲ ಅದು ಮಂಗ ಮಾಡ್ತು. ನೋಡ್ರಿ, ಕೆಲವರು ತೀರ್ಮಾನ ಹಿಂಗೆ, ಅವರು ತೀರ್ಮಾನ ತೆಗೆದುಕೊಳ್ತಾರೆ, 5 ನಿಮಿಷದಲ್ಲಿ ಅದನ್ನು ಮರೆತು ಬಿಡುತ್ತಾರೆ.
ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವನದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರೆ ಆ ತೀರ್ಮಾನದಲ್ಲಿ ನಾವು ಬದ್ಧರಾಗಿರಬೇಕು, ಆ ತೀರ್ಮಾನದಲ್ಲಿ ನೆಲೆ ನಿಂತುಕೊಳ್ಳಬೇಕು, ಆ ತೀರ್ಮಾನವನ್ನು ನಾವು ನೆರವೇರಿಸಬೇಕು. ಈ ದಿನ ಕೂಡ ಕೆಲವೊಂದು ಭಕ್ತರು ತೆಗೆದುಕೊಂಡಂಥ ತೀರ್ಮಾನ, ಆ ತೀರ್ಮಾನಗಳನ್ನು ನಾವು ಸಹ ತೆಗೆದುಕೊಳ್ಳುವುದಕ್ಕೆ ಪವಿತ್ರಾತ್ಮನು ನಮಗೆ ಸಹಾಯ ಮಾಡಲಿ. ಮೊದಲನೇದಾಗಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕ್ರಿ. ದಾವೀದನ ಜೀವನದಲ್ಲಿ ನಾವು ನೋಡುವಾಗ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಇದ್ದಾನೆ. ಕೀರ್ತನೆಗಳು 119:57 ವಚನ, ಯೆಹೋವನೇ ನನ್ನ ಪಾಲು, ನಿನ್ನ ವಾಕ್ಯಗಳನ್ನು ಕೈಗೊಳ್ಳುತ್ತೇನೆಂದು ನಿರ್ಣಯಿಸಿಕೊಂಡಿದ್ದೇನೆ. ಇಲ್ಲಿ ಕೀರ್ತನೆಗಾರನಾದಂಥ ದಾವೀದನ ಹೇಳುತ್ತಾ ಇದ್ದಾನೆ, ದೇವರೇ ನಾನೊಂದು ತೀರ್ಮಾನ ತೆಗೆದುಕೊಂಡಿದ್ದೇನೆ. ಏನು? ದೇವರೇ ನಿನ್ನ ವಾಕ್ಯಗಳನ್ನು ಕೈಗೊಂಡು ನಡೆಯುತ್ತೇನೆ. ನಿನ್ನ ವಾಕ್ಯಗಳನ್ನು ಕೈಗೊಂಡು ನಡೆಯುತ್ತೇನೆ. ನೋಡ್ರಿ, ಸಾಧಾರಣ ಕುರಿಗಳನ್ನು ಮೇಯಿಸುತ್ತಾ ಇದ್ದಂಥ ದಾವೀದನನ್ನು ದೇವರು ಇಡೀ ಇಸ್ರಾಯೇಲ್ ದೇಶಕ್ಕೆ ಅರಸನನ್ನಾಗಿ ಮಾಡಿದರು. ಕಾರಣ ಏನು ಗೊತ್ತಾ? ಯಾರು ವಾಕ್ಯವನ್ನು ಮಾನಿಸ್ತಾರೋ, ಸತ್ಯ ವೇದವನ್ನು ಮಾನಿಸ್ತಾರೋ ಅವರನ್ನು ದೇವರು ಮಾನಿಸುವಂಥವರಾಗಿದ್ದಾರೆ. ನೋಡ್ರಿ, ವಾಕ್ಯ ಓದುವವರಲ್ಲ, ವಾಕ್ಯ ಕೇಳಿಸಿಕೊಳ್ಳುವವರಲ್ಲ, ವಾಕ್ಯದ ಪ್ರಕಾರ ನಡೆಯುವವರು. ಪಾಸ್ಟರ್, ತುಂಬ ಚೆನ್ನಾಗಿತ್ತು ಪಾಸ್ಟರ್ ವಾಕ್ಯ. ಪಾಸ್ಟರ್, ಇವತ್ತು ದೇವರು ನನ್ನ ಜೊತೆನೇ ಮಾತನಾಡಿದರು ಪಾಸ್ಟರ್. ಒಳ್ಳೆಯದೇ. ಆ ವಾಕ್ಯದ ಪ್ರಕಾರ ನಡೆಯುತ್ತಿದ್ದೇವೆಯಾ? ದೇವರು ಇವತ್ತು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ನಾವು ದೇವರ ವಾಕ್ಯದ ಪ್ರಕಾರ ನಡೆಯುತ್ತೇನೆಂಬುದಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು. ದೇವರು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ನಾವು ನಮ್ಮ ಜೀವಿತದಲ್ಲಿ ವಾಕ್ಯವನ್ನು ಕೈಗೊಂಡು ನಡೆಯುತ್ತೇನೆಂಬುದಾಗಿ ಸ್ತೋತ್ರ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋದಾದರೆ ದೇವರು ನಿನ್ನನ್ನು ಮಾನಿಸುವಂಥವರಾಗಿದ್ದಾರೆ. ಅಬ್ರಹಾಂ ಲಿಂಕನ್ ಅವರು ತಮ್ಮ ಬಾಲ್ಯದಲ್ಲಿ ಕಾಡಿಗೆ ಹೋಗಿ ಸೌದೆ ಕಡಿದು ತಲೆ ಮೇಲೆ ಹೊತ್ಕೊಂಡು ವ್ಯಾಪಾರ ಮಾಡಿ ಕಷ್ಟಪಟ್ಟು ಜೀವಿಸ್ತಾ ಇದ್ದರು. ಆದರೆ ಅವರ ಕುಟುಂಬ ಬಹಳ ಭಕ್ತಿ ಕುಟುಂಬ. ಅವರ ಅಜ್ಜಿ ಬಹಳ ಒಳ್ಳೆ ಭಕ್ತಿಯಲ್ಲಿ ಮಕ್ಕಳನ್ನು ಮೊಮ್ಮಕ್ಕಳನ್ನು ಬೆಳೆಸಿದಂಥ ಅಜ್ಜಿ ಒಂದು ಸತ್ಯವೇದವನ್ನು ಅಬ್ರಹಾಂ ಲಿಂಕನಿಗೆ ಬಹುಮಾನವಾಗಿ ಕೊಟ್ಟು, ಪ್ರಿಯ ಮೊಮ್ಮಗನೇ, ಇದಕ್ಕೆ ನೀನು ಪ್ರಾಧಾನ್ಯತೆ ಕೊಡು. ಈ ವಾಕ್ಯವನ್ನು ನೀನು ಮಾನಿಸಿದರೆ, ಈ ವಾಕ್ಯನೂ ಓದಬೇಕು, ಈ ವಾಕ್ಯದ ಪ್ರಕಾರನೂ ನೀನು ನಡಿಬೇಕು. ಅವ್ರ ಮನೇಲಿ ಪಾಪ ಕರೆಂಟೇ ಇಲ್ಲರಿ, ಸ್ಟ್ರೀಟ್ ಲೈಟಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ಓದ್ತಾ ಇದ್ರಂತೆ. ಅವ್ರ ಜೀವನದಲ್ಲಿ ಒಂದು ಸಾರಿ ಆದರೂ ದೇವರ ವಾಕ್ಯಕ್ಕೆ ವಿರೋಧವಾಗಿ ಅವ್ರು ಹೋಗಲಿಲ್ಲ. ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ದೇವರ ವಾಕ್ಯ ಏನು ಹೇಳುತ್ತದೆ ಅದನ್ನು ಕೇಳಿ ಜೀವಿಸಲಿಕ್ಕೆ ಆರಂಭಿಸಿದರು. ಅವರ ಜೀವನದಲ್ಲಿ ನಡೆದಂಥ ಒಂದು ದೊಡ್ಡ ಅದ್ಭುತ. ಸಾಧಾರಣ ವ್ಯಕ್ತಿ, ಬಡತನದಲ್ಲಿ ಬೆಳೆದಂಥ ವ್ಯಕ್ತಿ, ಒಂದು ಸಮಯ ಬರುವಾಗ ದೇವರು ಅವರನ್ನೇ ಅಮೇರಿಕ ದೇಶದ ಅಧ್ಯಕ್ಷರಾಗಿ ಮಾರ್ಪಡಿಸಿದರು. ಪ್ರೀತಿಯುಳ್ಳ ದೇವ ಜನರೇ, ಸ್ತೋತ್ರ, ದೇವರ ವಾಕ್ಯವನ್ನು ಮಾನಿಸುವ ಜನರನ್ನು ದೇವರು ಮಾನಿಸುತ್ತಾರೆ. ಅದಕ್ಕೆ ಬೈಬಲ್ ಹೇಳ್ತದೆ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುತ್ತೇನೆ. ಇವತ್ತೊಂದು ತೀರ್ಮಾನ ತೆಗೆದುಕೊಳ್ಳೋಣ. ಏಸಪ್ಪ ದೇವರೇ, ನಾನು ನಿನ್ನ ವಾಕ್ಯವನ್ನು ಕೈಗೊಂಡು ನಡೆಯುತ್ತೇನೆ. ನಿನ್ನ ವಾಕ್ಯ ಏನು ಹೇಳ್ತದೋ ಅದರ ಪ್ರಕಾರ ಜೀವಿಸ್ತೇನೆ. ನಿನ್ನ ವಾಕ್ಯಗಳನ್ನ ಕೈಗೊಂಡು ನಡೆಯಲಿಕ್ಕೆ ನನಗೆ ಕೃಪೆಯನ್ನು ಕೊಡ್ರಿ ಎಂಬುದಾಗಿ ನೀವು ಪ್ರಾರ್ಥಿಸಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳ್ರಿ. ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. ಒಂದು ವಾಕ್ಯವನ್ನು ಕೈಗೊಂಡು ನಡೆಯುತ್ತೇನೆ ಎಂಬಂತ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ಎರಡನೇದಾಗಿ, ಒಂದು ಪರಿಶುದ್ಧತೆಗಾಗಿ ನಾವು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ದಾನಿಯೇಲನ ಗ್ರಂಥ 1ನೇ ಅಧ್ಯಾಯ 8ನೇ ವಚನ ಹೇಳುತ್ತದೆ, ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ. ಗಮನಿಸ್ರಿ,
ಇಲ್ಲಿ ದಾನಿಯೇಲನು ಒಂದು ತೀರ್ಮಾನ ತೆಗೆದುಕೊಳ್ತಾ ಇದ್ದಾನೆ. ಏನು ತೀರ್ಮಾನ? ನಾನು ಕೆಟ್ಟದ್ದನ್ನು ಮುಟ್ಟುವುದಿಲ್ಲ, ನಾನು ಅಶುದ್ಧವನ್ನು ನಾನು ಮುಟ್ಟುವುದಿಲ್ಲ, ನಾನು ಪಾಪವನ್ನು ಮುಟ್ಟುವುದಿಲ್ಲ. ಏಕೆಂದರೆ ಆಲ್ರೆಡಿ ಅವನೊಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದ. ಆ ತೀರ್ಮಾನಕ್ಕೆ ಬದ್ಧನಾಗಿ ಈಗ ಹೇಳುತ್ತಿದ್ದಾನೆ, ನಾನು ಅಶುದ್ಧನಾಗಲಾರೆ. ನಾವಿರುವಂಥ ಕಾಲಘಟ್ಟ ಎಲ್ಲಿಗೋ ಹೋಗ್ತಾ ಇದೆ. ಈ ಲೋಕವು ಪಾಪದ ಕಾರ್ಯಗಳಲ್ಲಿ ದಿನ ದಿನವೂ ಬೆಳೆಯುತ್ತಾ ಇದೆ. ಕೆಲವರಿಗೆ ಪಾಪ ಎಂಬಂಥ ಅರಿವೇ ಇಲ್ಲ. ಆದರೆ ಅದರ ಮಧ್ಯದಲ್ಲಿ ವಿಶ್ವಾಸಿಗಳಾಗಿರುವಂಥ ನಾವುಗಳು, ದೈವ ಜನರಾಗಿರುವಂಥ ನಾವುಗಳು, ದೇವರು ಹೇಳುತ್ತಾ ಇದ್ದಾರೆ, ಪರಿಶುದ್ಧರಾಗಿ ಜೀವಿಸ್ರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರ್ರಿ. ದೇವ ಮಕ್ಕಳಂತ ಹೇಳಿದ್ರೆ ಪ್ರತ್ಯೇಕಿಸಲ್ಪಟ್ಟವರು. ಯಾವುದರಿಂದ? ಲೋಕದಿಂದ, ಪಾಪದಿಂದ ಪ್ರತ್ಯೇಕಿಸಲ್ಪಟ್ಟವರಾಗಿರುವಂಥ ನಾವುಗಳು ಈ ಲೋಕದಲ್ಲಿ ಪರಿಶುದ್ಧರಾಗಿ ಜೀವಿಸಬೇಕು. ನೋಡ್ರಿ, ದಾನಿಯೇಲನು ಇದ್ದಿದ್ದು ಬ್ಯಾಬಿಲೋನ್ ಅಂತ ಹೇಳಿದ್ರೆ ಗಲಿಬಿಲಿ. ಬ್ಯಾಬಿಲೋನ್ ಅಂತ ಹೇಳಿದ್ರೆ ಒಂದು ಪಾಪದ ದೇಶ. ಆದರೆ ಆ ಪಾಪದ ದೇಶದಲ್ಲಿ ಪರಿಶುದ್ಧವಾಗಿ ದಾನಿಯೇಲನು ಜೀವಿಸಿದನು. ಪರಿಶುದ್ಧನಾಗಿ ದಾನಿಯೇಲನು ಸ್ತೋತ್ರ ಬಾಳಿದನು. ಪ್ರೀತಿಯುಳ್ಳ ದೇವ ಜನರೇ, ಸ್ಥಳ ಎಲ್ಲಿ ಚೇಂಜ್ ಆದರೂ ಆತ್ಮಿಕ ಜೀವನ ಬದಲಾಗಬಾರ್ದು. ಕೆಲವರು ಹೇಳ್ತಾರೆ, ಪಾಸ್ಟರ್, ನಾನು ಚರ್ಚಿಗೆ ಬಂದಾಗ ನನಗೆ ಅರಿವಿಲ್ಲದ ಹಾಗೆ ನಾನು ದೇವದೂತನ ಥರ ಇರ್ತೇನೆ ಪಾಸ್ಟರ್. ಇನ್ನೊಂದು ಮಾತರಲ್ಲಿ ಹೇಳಿದ್ರೆ ನಾನು ದೇವದೂತನೇ ಅಂತ ಹೇಳ್ಬೋದು ಪಾಸ್ಟರ್. ಆದರೆ ಚರ್ಚ್ ಬಿಟ್ಟು ಆಮೇನ್ ಅಂತ ಹೇಳಿ ಅಂತ್ಯ ಆಶೀರ್ವಾದ ಕೇಳಿ ಹೊರಗಡೆ ಹೆಜ್ಜೆ ಇಟ್ಟರೆ ಸಾಕು ಪಾಸ್ಟರ್, ತಳ್ಳಲ್ಪಟ್ಟಂಥ ಲೂಸಿಫರ್ ಆಗಿಬಿಡ್ತೀನಿ ಪಾಸ್ಟರ್. ತಿರುಗಿ ಮತ್ತೆ ಸಂಡೇಗೆ ಬರುವವರೆಗೂ ನಾನು ತಳ್ಳಲ್ಪಟ್ಟಂಥ ದೇವದೂತನ ಹಾಗೆ ಎಲ್ಲ ಪಾಪದ ಕಾರ್ಯ ಮಾಡ್ತೀನಿ ಪಾಸ್ಟರ್. ನನಗೆ ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಲೋಕದ ಪ್ರಕಾರ ಜೀವಿಸ್ತಾ ಇದ್ದೇನೆ. ನನ್ನ ಕಣ್ಗಳು ಇಚ್ಛೆಯನ್ನು ನೋಡುತ್ತಾ ಇದೆ. ನನ್ನ ಶರೀರದ ಆಸೆಯನ್ನು ಸ್ತೋತ್ರ ಕೇಳುತ್ತಾ ಇದೆ. ನನ್ನ ಜೀವನದಲ್ಲಿ ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಆಗುತ್ತಾ ಇಲ್ಲ. ದೇವರು ಹೇಳ್ತಾ ಇದ್ದಾರೆ, ಒಂದು ತೀರ್ಮಾನವನ್ನು ತೆಗೆದುಕೋ. ದಾನಿಯೇಲನ ಹಾಗೆ ಸ್ತೋತ್ರ ನಾವೊಂದು ತೀರ್ಮಾನ ತೆಗೆದುಕೊಳ್ಳಬೇಕು. ಕರ್ತನೇ, ನಾನು ಅಶುದ್ಧವಾದದ್ದನ್ನು ಮುಟ್ಟಲಾರೆ, ಅಶುದ್ಧವಾದದ್ದನ್ನು ನೋಡಲಾರೆ, ಅಶುದ್ಧವಾದದ್ದನ್ನು ನಾನು ಕೇಳಲಾರೆ ಎಂಬುದಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ಹೇಗೆ ಸ್ತೋತ್ರ ಆ ಕೆಸರಿನ ಒಳಗೆ ಒಂದು ಕಮಲದ ಹೂವು ಇರುತ್ತದೆಯೋ ಅದೇ ವಿಧದಲ್ಲಿ ಹಲ್ಲೆಲೂಯ ನಾವು ಲೋಕದಲ್ಲಿ ಇದ್ದರೂ ಕೂಡ ಲೋಕದ ಕಾರ್ಯಗಳು ನಮ್ಮನ್ನು ಅಂಟುಕೊಂಡಿರಬಾರದು. ಏಕೆಂತ ಹೇಳಿದ್ರೆ ನಾವು ಪ್ರತ್ಯೇಕಿಸಲ್ಪಟ್ಟವರು. ಇವತ್ತೊಂದು ತೀರ್ಮಾನ ತೆಗೆದುಕೊಳ್ಳೋಣ. ಸ್ವಾಮಿ, ನಾನು ಪರಿಶುದ್ಧನಾಗಿ ಜೀವಿಸುವುದಕ್ಕೆ ಒಂದು ತೀರ್ಮಾನ ತೆಗೆದುಕೊಳ್ತೇನೆ. ಇವತ್ತು ಯೋಚನೆ ಮಾಡ್ರೆ, ಈ ವಾಕ್ಯ ಕೇಳುವಾಗಲೇ ಒಪ್ಪಿಸಿಕೊಡ್ರೆ, ನಿಮ್ಮ ಜೀವನದಲ್ಲಿ ನೀವು ಆಗಾಗ ಬಿದ್ದು ಹೋಗುವಂಥ ಕಾರ್ಯಗಳು ಯಾವುದು? ಇವತ್ತೊಂದು ತೀರ್ಮಾನವನ್ನು ತೆಗೆದುಕೊಳ್ಳ್ರಿ. ಸ್ವಾಮಿ, ಈ ವಿಷಯದಲ್ಲಿ ನಾನು ಪಾಪ ಮಾಡುತ್ತಾ ಇದ್ದೇನೆ, ಈ ವಿಷಯದಲ್ಲಿ ನಾನು ಬಿದ್ದು ಹೋಗುತ್ತಾ ಇದ್ದೇನೆ, ಇನ್ನು ಮುಂದೆ ನಾನು ಅದನ್ನು ಮಾಡುವುದಿಲ್ಲ, ಒಂದು ಪರಿಶುದ್ಧತೆಗಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೇನೆ ಎಂಬುದಾಗಿ ಹೇಳ್ರಿ. ಕರ್ತನು ನಿಮ್ಮ ಜೀವಿತದಲ್ಲಿ ಮಾನಿಸ್ತಾರೆ. ನೋಡ್ರಿ, ಮೊದಲ ಹೆಜ್ಜೆ ನೀವು ಇಡಬೇಕ್ರಿ. ಕೆಲವರಿಗೆ ಬಯಕೆನೇ ಇರೋದಿಲ್ಲ. ಏನೋ ಪಾಸ್ಟರ್ ಜೀವನ ನಡೀತದೆ, ಪಾಪದಲ್ಲೇ ಇದ್ದು ಹೆಂಗೋ ಒಂದು ಪರಲೋಕಕ್ಕೆ ಹೋಗ್ಬಿಟ್ರೆ ಸಾಕು. ನೋ ಹೆಂಗೆ ಬೇಕಂಗೆ ಜೀವನ ಮಾಡಿ ನಾನು ಪರಲೋಕಕ್ಕೆ ಬಂದುಬಿಡ್ತೀನಿ ಎಂಬಂಥ ಯೋಚನೆಯನ್ನು ಮೊದಲು ತೆಗೆದು ಹಾಕ್ರಿ. ಯಾಕೆಂತ ಹೇಳಿದ್ರೆ ಪರಿಶುದ್ಧವಾಗಿ ಜೀವಿಸಿದರೆ ಮಾತ್ರ ಸ್ತೋತ್ರ ನಮಗೆ ಪರಲೋಕ ಇರುವಂಥದ್ದು. ನೋಡ್ರಿ, ಮನೆಯಲ್ಲಿರುವಂಥ ಕಸವನ್ನು ಎಲ್ಲಿ ಹಾಕ್ತೇವೆ? ಕಸವನ್ನು ತೆಗೆದುಕೊಂಡು ನೀವು ಬೀರೋ ಒಳಗೆ ಇಟ್ಕೊಳ್ಳೋದಿಲ್ಲ. ಏನು ಮಾಡ್ತೀರ? ಕಸ ಇದ್ದರೆ ಎಲ್ಲ ತುಂಬ್ತೀರ, ಅದನ್ನು ಕಸದ ಬುಟ್ಟಿಗೆ ಹಾಕ್ತೀರ. ಅದೇ ಥರ ಪಾಪದಲ್ಲಿ ಜೀವಿಸಿದರೆ ದೇವರು ಏನು ಮಾಡ್ತಾರೆ? ನರಕದಲ್ಲಿ ಹಾಕ್ಬಿಡ್ತಾರೆ. ನಾವು ಪರಿಶುದ್ಧವಾಗಿ ಜೀವಿಸಬೇಕು. ದಾನಿಯೇಲನು ಯಾವಾಗ ತೀರ್ಮಾನ ತೆಗೆದುಕೊಂಡು ಆ ವಾಕ್ಯದ ಪ್ರಕಾರ ಜೀವಿಸಿದನೋ ಆ ಸಮಯದಲ್ಲಿ ದೇವರು ದಾನಿಯೇಲನನ್ನು ಸ್ತೋತ್ರ ಘನಪಡಿಸಿದರು. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ಕೆಲವು ಯೌವನಸ್ಥ ಮಕ್ಕಳು ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದಾರೆ. ದೇವರು
ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಒಂದು ಪರಿಶುದ್ಧತೆಗಾಗಿ ಒಂದು ತೀರ್ಮಾನವನ್ನು ನೀವು ತೆಗೆದುಕೊಳ್ಳುವುದಾದರೆ ಕರ್ತನು ನಿಮ್ಮನ್ನು ಮಾನಿಸುವಂಥವರಾಗಿದ್ದಾರೆ. ಮೊದಲನೇದಾಗಿ ನಾನು ಹೇಳದೆ, ದೇವರ ವಾಕ್ಯವನ್ನು ಕೈಗೊಳ್ಳುತ್ತೇನೆಂಬಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳ್ರೆ. ಎರಡನೇದಾಗಿ, ನಾನು ಪರಿಶುದ್ಧನಾಗಿ ಬಾಳ್ತೇನೆಂಬುದಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳ್ರೆ. ಮೂರನೇದಾಗಿ, ನಮ್ಮ ಜೀವಿತದಲ್ಲಿ ತೆಗೆದುಕೊಳ್ಳಬೇಕಾದಂಥ ಒಂದು ತೀರ್ಮಾನ ಯಾವುದಕ್ಕಂತ ಹೇಳಿದ್ರೆ, ದೇವರಿಗಾಗಿ ಜೀವಿಸುವುದಕ್ಕೆ. ನಾನು ಯಾವಾಗಲೂ ಹೇಳ್ತೇನೆ, ಇರೋದು ಒಂದೇ ಒಂದು ಜೀವನ ರೀ. ಕ್ರಿಕೆಟಲ್ಲಿ ರೀಪ್ಲೇ ಇದೆ, ಜೀವನದಲ್ಲಿ ರೀಪ್ಲೇ ಇಲ್ಲ. ಒಂದೇ ಸಾರಿ ಜೀವನ, ಮರು ಜನ್ಮನೂ ಇಲ್ಲ, ಪುನರ್ಜನ್ಮನೂ ಇಲ್ಲ. ಒಂದೇ ಜೀವನ. ಆ ಜೀವನ ಯಾರಿಗಾಗಿ ಜೀವಿಸ್ತಾ ಇದ್ದೀರಾ? ನಾವು ದಾನಿಯೇಲನ ಗ್ರಂಥ ನೋಡುವಾಗ, ದಾನಿಯೇಲನ ಗ್ರಂಥ 3ನೇ ಅಧ್ಯಾಯ 16ರಿಂದ 18ನೇ ವಚನದವರೆಗೆ ನೋಡ್ರಿ. ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ. ಅರಸೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ. ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. ಇಲ್ಲಿ 3 ಜನ ಇದ್ದಾರೆ. ಅವರೆಲ್ಲ ಇಸ್ರಾಯೇಲ್ ದೇಶದಲ್ಲಿದ್ದರು, ಯೆರೂಸಲೇಮ್ ಪಟ್ಟಣದಲ್ಲಿದ್ದರು, ದೇವರ ರಾಜ್ಯ, ದೇವರ ವಾಸ ಮಾಡುತ್ತಾ ಇದ್ದಂಥ ಸ್ಥಳದಲ್ಲಿ ಇದ್ದರು. ಅವ್ರನ್ನ ಗುಲಾಮರಾಗಿ ಕರ್ಕೊಂಡು ಬಂದು ಅಲ್ಲಿ ಕೂಡ ದೇವರು ಅವ್ರನ್ನ ಹಂತವಾಗಿ ಬ್ಲೆಸ್ ಮಾಡಿ ಉನ್ನತಿ ಬಂದಾಗ ಈಗ ದೊಡ್ಡ ಪ್ರತಿಮೆಗೆ ಅಡ್ಡ ಬೀಳಬೇಕು. ಈ 3 ಜನ ಹೇಳ್ತಾ ಇದ್ದಾರೆ, ಶದ್ರಕ್, ಮೇಷಕ್, ಅಬೇದ್ನೆಗೋ, ನಮ್ಮ ಜೀವನದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಏನಂದರೆ, ನಾವು ಅಡ್ಡ ಬೀಳೋದು ದೇವರಿಗೆ ಮಾತ್ರ. ಅಡ್ಡ ಯಾರು ಬೀಳೋದಿಲ್ವೋ ಅವ್ರನ್ನ ಏನು ಮಾಡ್ತಾರೆ, ಬೆಂಕಿ ಒಳಗಡೆ ಹಾಕಿಬಿಡ್ತಾರೆ. ಬೆಂಕಿಯ ದಗಿಸುವಂಥ ಆ ಬೆಂಕಿ ಒಳಗೆ ಹಾಕಿಬಿಡ್ತಾರೆ. ಆ ಸಮಯದಲ್ಲಿ ಇನ್ನೊಂದು ಆಪ್ಷನನ್ನು ರಾಜನು ಈ 3 ಜನರಿಗೆ ಕೊಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಸ್ವಲ್ಪ ಯೋಚನೆ ಮಾಡಿ, ನಿಮಗೆ ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ದಾನೆ. ಅವ್ರು ಹೇಳ್ತಾ ಇದ್ದಾರೆ, ನಾವು ತೆಗೆದುಕೊಂಡ ತೀರ್ಮಾನ, ಅದರಲ್ಲಿ ನಾವು ಬದ್ಧರಾಗಿದ್ದೇವೆ. ಏನಂತ ಹೇಳಿದ್ರೆ, ಓ ಸ್ತೋತ್ರ, ನಮ್ಮ ದೇವರಿಗಾಗಿ ಜೀವಿಸ್ತೇವಂತ ನಾವು ಹೇಳಿದ್ದೇವೆ, ನಮ್ಮ ದೇವರ ಮುಂದೆ ಮಾತ್ರ ಅಡ್ಡ ಬೀಳ್ತೇವೆ ಅಂತ ನಾವು ಹೇಳಿದ್ದೇವೆ. ಆದ್ದರಿಂದ ಈ ಪ್ರತಿಮೆಗೆ ನಾವು ಅಡ್ಡ ಬೀಳುವುದಿಲ್ಲ. ನೋಡ್ರಿ, ಅವರು ತೆಗೆದುಕೊಂಡಂಥ ಆ ತೀರ್ಮಾನದಲ್ಲಿ ಅವರು ದೃಢಚಿತ್ತವುಳ್ಳವರಾಗಿದ್ದರು. ಏನೇ ನಡೀಲಿ, ಅವ್ರು ಹೇಳ್ತಾ ಇದ್ದಾರೆ, ಫಸ್ಟು ದೇವರು ನಮ್ಮನ್ನು ಬಿಡಿಸ್ತಾರೆ, ದೇವರು ನಮಗೆ ಅದ್ಭುತ ಮಾಡ್ತಾರೆ. ರಾಜನೇ, ಒಂದು ವೇಳೆ ದೇವರ ಚಿತ್ತ ಇಲ್ಲದೆ ಇದ್ದರು, ಒಂದು ವೇಳೆ ನಾವು ಬೆಂಕಿಗೆ ಬೂದಿ ಆಗಬೇಕಾದ್ರು, ಬೆಂಕಿಯಲ್ಲಿ ಸುಟ್ಟು ಹೋಗಬೇಕಾದ್ರು, ನೋ ಪ್ರಾಬ್ಲಮ್. ಆದರೆ ಈ ಪ್ರತಿಮೆಗೆ ಮಾತ್ರ ನಾವು ಅಡ್ಡ ಬೀಳುವುದಿಲ್ಲ. ಎಂಥ ತೀರ್ಮಾನ! ಪ್ರೀತಿಯುಳ್ಳ ದೇವಜನರೇ, ನಾವು ಕಡೇ ದಿನಗಳಲ್ಲಿದ್ದೇವೆ, ಕೊನೆಯ ಕಾಲಘಟ್ಟದಲ್ಲಿದ್ದೇವೆ. ಆಲ್ರೆಡಿ ಹಿಂಸೆ ಪ್ರಾರಂಭವಾಗಿದೆ, ಅನೇಕ ಕಡೆ ತೊಂದರೆಗಳು ಉಂಟಾಗುತ್ತಾ ಇದೆ. ನೀನು ಯೇಸು ಸ್ವಾಮಿಯನ್ನು ನಂಬಿದ್ದಕ್ಕೆ ಅನೇಕ ಹಿಂಸೆಗಳು ಬರಬಹುದು, ಸಮಸ್ಯೆಗಳು ಬರಬಹುದು, ಕಷ್ಟಗಳು ಬರಬಹುದು. ಆದರೆ ಒಂದು ತೀರ್ಮಾನ ನಿನ್ನ ಜೀವನದಲ್ಲಿ ಇರಬೇಕು, ನಾನು ಯೇಸುವಿಗಾಗಿ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೇನೆ, ತಿರುಗಿ ನಾನು ಹಿಂದಕ್ಕೆ ಇಡುವುದಿಲ್ಲ. ನಾನು ಯೇಸುವಿಗಾಗಿ ಜೀವಿಸುವುದಕ್ಕೆ ಒಂದು ತೀರ್ಮಾನ ತೆಗೆದುಕೊಂಡಿದ್ದೇನೆ. ಇನ್ನು ಮುಂದೆ ನಾನು ಬಾಳುವುದಾದರೆ ಯೇಸುವಿಗಾಗಿ ಮಾತ್ರ ಬಾಳ್ತೇನೆಂಬುದಾಗಿ ಒಂದು ತೀರ್ಮಾನದಲ್ಲಿ ನಾವು ಜೀವಿಸಬೇಕು. ಇವತ್ತು ಸ್ವಲ್ಪ ಕಷ್ಟಗಳು ಬಂದರೆ ಸಾಕು, ಹಿಂಸೆಗಳು ಬಂದರೆ ಸಾಕು, ಬೆದರಿಕೆಗಳು ಬಂದರೆ ಸಾಕು. ನೋಡ್ರಿ, ನೀವು ಹಂಗೆ ಮಾಡಿಬಿಡ್ತೀವಿ, ಹಿಂಗೆ ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ ಸಾಕು, ಪಾಸ್ಟರ್ ಅಲ್ಲಿ ಬರಲಿಕ್ಕಾಗಲ್ಲ, ನಾವು ಸೀಕ್ರೆಟ್ ಕ್ರಿಶ್ಚಿಯನ್ ಆಗಿಬಿಡ್ತೇವೆ, ನಮ್ಮನ್ನು ತೊಂದರೆ ಪಡಿಸ್ಬೇಡ್ರಿ. ನೋ 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 ಕ್ರಿಸ್ತನಿಗಾಗಿ
ನಿನಗಾಗಿ ಜೀವಿಸುವಾಗ ಸ್ತೋತ್ರ, ನಮ್ಮ ಜೀವನದಲ್ಲಿ ಒಂದು ತೀರ್ಮಾನ ಇರಬೇಕು. ಸ್ವಾಮಿ, ನಾನು ಸತ್ತರು ಬದುಕಿದ್ದರು ನಿನಗಾಗಿಯೇ ಬಾಳುವೆನಪ್ಪ, ನಿನಗಾಗಿಯೇ ಜೀವಿಸುವೆನು. ಇರೋದು ಒಂದೇ ಒಂದು ಜೀವನಪ್ಪ, ಹೋಗುವುದಾದರೆ ನಿಮಗೇ ಹೋಗಲಿ ಎಂಬುದಾಗಿ ನಾವು ಧೈರ್ಯವಾಗಿ ಹೇಳಬೇಕು. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಹಾಗಾದರೆ ನಾನು ಹೇಳಿದೆ, ವಾಕ್ಯವನ್ನು ಕೈಗೊಳ್ಳುತ್ತೇನೆಂಬಂಥ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು. 2, ನಾನು ಪರಿಶುದ್ಧನಾಗಿ ಬಾಳ್ತೇನೆಂಬುದಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. 3, ನಾನು ದೇವರಿಗಾಗಿ ಜೀವಿಸ್ತೇನೆಂಬುದಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು. ಕೊನೆಯದಾಗಿ ಹಲ್ಲೆಲೂಯಾ, ನಾನು ದೇವರಿಗೆ ಕೊಡ್ತೇನೆಂಬುದಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳ್ರಿ. ಅದಕ್ಕೆ ಒಳ್ಳೆಯ ಉದಾಹರಣೆ ಯಾಕೋಬನ ಜೀವನ ವಂಚಿಸುವಂಥ ಜೀವನವಾಗಿತ್ತು, ಮೋಸಪಡಿಸುವಂಥ ಜೀವನವಾಗಿತ್ತು. ಅಣ್ಣನನ್ನು ಮೋಸ ಮಾಡಿದ, ತಂದೆಯನ್ನು ಮೋಸ ಮಾಡಿದ. ಈಗ ಅಣ್ಣನವನ್ನು ಕೊಲ್ಲಿಕ್ಕೆ ನೋಡುವಾಗ ಅವನು ಊರನ್ನು ಬಿಟ್ಟು, ತಂದೆ ಮನೆ ಬಿಟ್ಟು ಓಡಿ ಹೋಗ್ತಾ ಇದ್ದಾನೆ. ಓಡಿ ಹೋಗಿ ಒಂದು ಕಡೆ ಹೋಗಿ ಮಲಗಿದಾಗ ರಾತ್ರಿ ಒಂದು ಒಳ್ಳೆಯ ಕನಸು, ಒಳ್ಳೆಯ ದರ್ಶನ. ದೇವದೂತರು ನಿಚ್ಚಣಿಗೆ ಹತ್ತುತ್ತಾ ಇದ್ರು, ಇಳಿಯುತ್ತಾ ಇದ್ರು. ಆಗ ಅದನ್ನು ಕಂಡು ಅವನು ಹೇಳ್ತಾ ಇದ್ದಾನೆ, ಈ ಸ್ಥಳದಲ್ಲಿ ದೇವರು ಇದ್ದಾರೆ ಎಂಬುದಾಗಿ ಹೇಳಿ ಸ್ತೋತ್ರ, ಆ ಸ್ಥಳದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಇದ್ದಾನೆ. ದೇವರೇ, ನಾನು ಬರಿಗೈಯಲ್ಲಿ ಹೋಗ್ತಾ ಇದ್ದಾನೆ, ನನ್ನ ಹತ್ರ ಏನೂ ಇಲ್ಲ. ಆದರೆ ನೀನು ನನ್ನನ್ನು ಬ್ಲೆಸ್ ಮಾಡೋದಾದರೆ, ನೀನು ನನ್ನನ್ನು ಆಶೀರ್ವದಿಸುವುದಾದರೆ ನಾನೇನು ಮಾಡ್ತೇನೆ, 10ರಲ್ಲಿ 1 ಪಾಲನ್ನು ನಿನಗೆ ಕೊಡ್ತೇನೆ ಸ್ವಾಮಿ. ಒಂದು ತೀರ್ಮಾನ ತೆಗೆದುಕೊಂಡ. ಯಾವಾಗ ಅವನು ತೀರ್ಮಾನವನ್ನು ತೆಗೆದುಕೊಂಡನೋ ದೇವರು ಆ ತೀರ್ಮಾನವನ್ನು ಮಾನಿಸಿದರು. ಪ್ರೀತಿಯುಳ್ಳ ದೇವ ಜನರೇ, ನೀವು ತೆಗೆದುಕೊಳ್ಳುವಂಥ ತೀರ್ಮಾನವನ್ನು ನನ್ನ ದೇವರು ಮಾನಿಸುವಂಥ ದೇವರಾಗಿದ್ದಾರೆ. ನೋಡ್ರಿ, ದೇವರು ಅವನು ತೆಗೆದುಕೊಂಡ ತೀರ್ಮಾನದ ನಿಮಿತ್ತ ಅವನ ಜೀವಿತವನ್ನು ಅವನು ಸಹ ಆಲೋಚನೆ ಮಾಡಲಾಗದಷ್ಟು ದೇವರು ಅವನನ್ನು ಬ್ಲೆಸ್ ಮಾಡಿದರು. ಒಂದು ಕಡೆ ಮಾವ ಮೋಸ ಮಾಡಲಿಕ್ಕೆ ನೋಡ್ದ, ಇವನೇ ಮೋಸಗಾರ ಅಂತ ಹೇಳಿದ್ರೆ ಇವನಿಗಿಂತ ಬಹಳ ದೊಡ್ಡ ಮೋಸಗಾರ ಆಗಿದ್ದ ಮಾವ. ಆದರೆ ಅದರ ಮಧ್ಯದಲ್ಲಿ ಕೂಡ ವಾಗ್ದಾನ ಮಾಡಿದ ದೇವರ ತೀರ್ಮಾನಗಳನ್ನು ಮಾನಿಸುವಂಥ ದೇವರ ಯಾಕೋಬನ ಜೀವಿತವನ್ನು ಆಶೀರ್ವಾದ ಮಾಡಿದರು. ಬರೀ ಕೈಯಲ್ಲಿ, ಬರೀ ಕೋಲಲ್ಲಿ ಹೋದಂಥ ಯಾಕೋಬನನ್ನು ತಿರುಗಿ ಬರುವಾಗ ದನ ಕುರಿಗಳು, ದಾಸರು, ಸೇವಕರು, ಸೇವಿಕೆಗಳು, ಅನೇಕ ಜನರನ್ನು ದೇವರು ಒದಗಿಸಿಕೊಟ್ಟು ಬ್ಲೆಸ್ ಮಾಡಿದರು. ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ಕೂಡ ನೀನು ನಷ್ಟದಲ್ಲಿ ಇರಬಹುದು, ಇವತ್ತು ಕೂಡ ನೀನು ಕೊರತೆಯಲ್ಲಿ ಇರಬಹುದು, ಇವತ್ತು ಕೂಡ ನೀನು ದಾರಿದ್ರ್ಯತನದಲ್ಲಿ ಇರಬಹುದು, ಇವತ್ತು ಕೂಡ ಒಂದು ಬರುಡಾದ ಅನುಭವದಲ್ಲಿ ಇರಬಹುದು, ಇವತ್ತಿಗೂ ಕೂಡ ಏನು ಇಲ್ಲದ ಅವಸ್ಥೆಯಲ್ಲಿ ಇರಬಹುದು. ಯಾಕೋಬನ ಹಾಗೆ ಒಂದು ತೀರ್ಮಾನ ತೆಗೆದುಕೊಳ್ಳ್ರಿ. ಸ್ವಾಮಿ, ನಾನು ನಿನ್ನ ರಾಜ್ಯಕ್ಕಾಗಿ ಕೊಡುತ್ತೇನೆ, ನಿಮ್ಮ ಸೇವೆಗಾಗಿ ಕೊಡುತ್ತೇನೆ, 10ರಲ್ಲಿ 1 ಭಾಗವನ್ನು ನಿಮ್ಮ ರಾಜ್ಯಕ್ಕಾಗಿ ಬಿತ್ತುತ್ತೇನೆ ಎಂಬುದಾಗಿ ಬಿತ್ತಿ ನೋಡ್ರಿ, ಕರ್ತನು ನಿಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತವನ್ನೇ ಒಂದು ಶ್ರೇಷ್ಠ ಆಶೀರ್ವಾದವನ್ನು ಕೊಡುತ್ತಾರೆ. ನಿಮ್ಮನ್ನು ಬಲಪಡಿಸುವುದಕ್ಕೆ ಸ್ತೋತ್ರ, ಒಂದು ಅದ್ಭುತವಾದ ಸಾಕ್ಷಿಯನ್ನು ಹಂಚಿಕೊಳ್ಳುತ್ತೇನೆ. ಕೋಲ್ಗೇಟ್ ಪೇಸ್ಟ್ ಗೊತ್ತಾ? ಕೋಲ್ಗೇಟ್ ಕಂಪನಿ ಅನೇಕ ಉತ್ಪಾದನೆಗಳನ್ನು ನೀವು ಕೇಳಿರಬಹುದು, ಯೂಸ್ ಮಾಡ್ತಾ ಇರಬಹುದು. ಅದು ಒಬ್ಬರ ಹೆಸರಿಂದ ಆರಂಭವಾದದ್ದು, ವಿಲಿಯಂ ಕೋಲ್ಗೇಟ್. ಅವರ ಹೆಸರೇ ವಿಲಿಯಂ ಕೋಲ್ಗೇಟ್. ಇವರ ಜೀವನದಲ್ಲಿ ಆ ಯೌವನ ಕಾಲಕ್ಕೆ ಬಂದಾಗ ಅನೇಕ ಬಿಸ್ನೆಸ್ಗಳನ್ನು ಮಾಡಿ, ಸಾಲವನ್ನು ತೆಗೆದುಕೊಂಡು, ಲೋನ್ ತೆಗೆದುಕೊಂಡು ಅನೇಕ ಕಾರ್ಯಗಳನ್ನು ಮಾಡಿ ದೊಡ್ಡ ನಷ್ಟ ಉಂಟಾಯಿತು. ಜೀವನದಲ್ಲಿ ಬಹಳ ಬೇಸರ ಆಯಿತು. ಏನು ಮಾಡಿದರೂ ಅದರಲ್ಲಿ ಒಂದು ನಷ್ಟ. ಒಂದು ಸಾರಿ ಒಬ್ಬರು ಕ್ಯಾಪ್ಟನ್ ಇದ್ದರು. ಆ ಕ್ಯಾಪ್ಟನ್ ಇವರನ್ನು ಕರೆದು ಇವರಿಗೆ ಆಲೋಚನೆ ಕೊಟ್ಟು ಸುವಾರ್ತೆ ಸಾರಿ, ನೋಡು ವಿಲಿಯಂ, ನೀನೇನು ಮಾಡು, ನಾನು ಹೇಳುವಂಥ ಈ ಕಾರ್ಯಗಳನ್ನು ನೆನಪಿನಲ್ಲಿಡು. ಹೀಗೆ ಮಾಡುವುದಾದರೆ ನಿನ್ನ ಜೀವಿತ ಆಶೀರ್ವದಿಸಲ್ಪಡ್ತದೆ. ಹೇಳಿ ಕ್ಯಾಪ್ಟನ್ ಎಂಬುದಾಗಿ ಹೇಳಿದಂಥ ಕೋಲ್ಗೇಟ್ ಅವರು ಹೇಳಿದರು, ಫಸ್ಟು ನೀನು ಯೇಸುವಿಗೆ ನಿನ್ನ ಹೃದಯವನ್ನು ಕೊಡಪ್ಪ. ನಿನ್ನ ಹೃದಯ ದೇವರಿಗೆ ಕೊಟ್ಬಿಡು. 2, ನೀನು ಮೊದಲು ದೇವರ ರಾಜ್ಯವನ್ನು ಹುಡುಕು. ನಂತರ ಹೇಳಿದ್ರಂತೆ, ದೇವರು ಇವತ್ತಿನಿಂದ ನೀನು ಬ್ಲೆಸ್ ಮಾಡಲಿಕ್ಕಿದ್ದಾರೆ, ನಿನ್ನ ಹಣದಲ್ಲಿ 10ರಲ್ಲಿ 1 ಭಾಗವನ್ನು ದೇವರಿಗೆ ಕೊಡು. ಓಕೆ ಎಂಬುದಾಗಿ ಅಲ್ಲೇ ಪ್ರೇಯರ್ ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಂಡರು. ದೇವರೇ, ಫಸ್ಟ್ ಪ್ಲೇಸ್ ನಿಮಗೆ ಕೊಡ್ತೇನೆ,
ಹಣದಲ್ಲಿ 10ರಲ್ಲಿ 1 ಭಾಗ ನಿಮಗೆ ಕೊಡ್ತೇನೆ, ನನ್ನನ್ನು ಬ್ಲೆಸ್ ಮಾಡಿರಿ ಅಂತೇಳಿ ಒಪ್ಪಿಸಿಕೊಟ್ಟು ಪ್ರೇಯರ್ ಮಾಡಿದರು. ನಡೆದ ಅದ್ಭುತ ಏನು ಗೊತ್ತಾ? ಸಾಧಾರಣವಾಗಿ ಆರಂಭಿಸಿದಂಥ ಅವರ ಕಂಪನಿಯನ್ನು ದೇವರು ಬ್ಲೆಸ್ ಮಾಡಿ ಆ ದೇಶದಲ್ಲಿ ಹೆಚ್ಚು ಇವರ ಕಂಪನಿ ದೊಡ್ಡದಾಗಿ ಬೆಳೀಲಿಕ್ಕೆ ಆರಂಭವಾಯಿತು. ಕೇವಲ ದೇಶ ಮಾತ್ರವಲ್ಲ, ವಿದೇಶಗಳಲ್ಲಿ ಹರಡಿಕೊಳ್ತು. ದೇವರು ಅಪರಿಮಿತವಾಗಿ ಅವರನ್ನ ಬ್ಲೆಸ್ ಮಾಡಿದರು. ಅವರು ಕೊಡೋದರಲ್ಲಿ ಒಂಥರ ದೇವರನ್ನ ಪ್ರೀತಿಸಿ ಕೊಡ್ತಾ ಇದ್ರಂತೆ. ಅವರು ಆರಂಭದಲ್ಲಿ 10% ಕೊಟ್ಟು, ಆಮೇಲೆ 20%, 50%, ಅವರು ತೀರಿ ಹೋಗುವ ಸಮಯದಲ್ಲಿ 90% ದೇವರಿಗೆ ಕೊಟ್ಟು 10% ಮಾತ್ರ ಅವರು ಇಟ್ಕೊಳ್ತಾ ಇದ್ದರಂತೆ. ಆದರೂ ಕೂಡ ಅವರಿಗೆ ಕೊರತೆ ಇಲ್ಲದ ಹಾಗೆ ದೇವರು ಅವರ ಸಂತತಿಯನ್ನು, ಅವರ ಕುಟುಂಬವನ್ನು ದೇವರು ಬ್ಲೆಸ್ ಮಾಡಿದ್ದಾರೆ. ಇವತ್ತಿಗೂ ಕೂಡ ಆ ನಂಬಿಗಸ್ತಿಕೆಯನ್ನು ನಾವು ಕೋಲ್ಗೇಟ್ ಕಂಪನಿಯಲ್ಲಿ, ಕೋಲ್ಗೇಟ್ ಪೇಸ್ಟಲ್ಲಿ ನಾವು ನೋಡಬಹುದಾಗಿದೆ. ನಮ್ಮ ದೇವರು ಪಕ್ಷಪಾತದ ದೇವರಲ್ರಿ. ಅವತ್ತು ವಿಲಿಯಂ ಕೋಲ್ಗೇಟನ್ನು ನಾವು ದೇವರು ಬ್ಲೆಸ್ ಮಾಡಿರೋದಾದರೆ ನಿಮ್ಮನ್ನು ಬ್ಲೆಸ್ ಮಾಡ್ತಾರೆ. ಪಾಸ್ಟರ್, ನನಗೂ ಆಸೆ ಇದೆ, ಅವ್ರ ಥರ ನಾನು ಆಶೀರ್ವಾದ ಹೊಂದಬೇಕು. ಅವರು ಮಾಡಿದ ಕಾರ್ಯವನ್ನು ನೀವು ಮಾಡಬೇಕ್ರಿ. ಅವ್ರೇನು ಮಾಡಿದ್ರು? ಒಂದು ತೀರ್ಮಾನ ತೆಗೆದುಕೊಂಡ್ರು. ನಾನು ದೇವರಿಗೆ ಕೊಡ್ತೇನೆ, ದೇವರ ರಾಜ್ಯಕ್ಕೆ ಕೊಡ್ತೇನೆ, ದೇವರ ಸೇವೆಗೆ ಕೊಡ್ತೇನೆ. ನೆನಪು ಬಂದಾಗ ಮಾತ್ರ ಅಲ್ಲ, ಅದೊಂದು ಕ್ರಮಬದ್ಧವಾಗಿ ದೇವರು ಅವ್ರನ್ನ ಏನು ಬ್ಲೆಸ್ ಮಾಡಿದ್ರೋ ಅದರಲ್ಲಿ ಒಂದು ಭಾಗವನ್ನು ಪ್ರತ್ಯೇಕವಾಗಿ ಇಟ್ಟು, ದೇವರೇ ಇದು ನೀನು ಬ್ಲೆಸ್ ಮಾಡಿ ಕೊಟ್ಟಿದ್ದು, ಇದು ನಿಮ್ಮ ರಾಜ್ಯಕ್ಕೆ ಕೊಡ್ತೀನಿ ಎಂಬುದಾಗಿ ಹೇಳಿದಾಗ ದೇವರು ಅವರ ಜೀವಿತವನ್ನು ಹೇರಳವಾಗಿ ಆಶೀರ್ವಾದ ಮಾಡಿದರು. ಇವತ್ತು ಕೂಡ ದೇವರೇ ನನ್ನ ಜೀವನದಲ್ಲಿ ನೀವು ಆಶೀರ್ವಾದ ಮಾಡಿರಿ, ನಾನು ಕೊಡ್ತೇನೆ ಎಂಬುದಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳ್ರೆ ದೇವರು ನಿಮ್ಮನ್ನು ಬ್ಲೆಸ್ ಮಾಡ್ತಾರೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಇವತ್ತೊಂದು ತೀರ್ಮಾನ ತೆಗೆದುಕೊಳ್ಳೋಣ. ಕೆಲವರು ಏನು ಹೇಳ್ತಾರೆ ಗೊತ್ತಾ? ಪಾಸ್ಟರ್, ನನಗೆ ಚೆನ್ನಾಗಿ ಒಂದು ಒಳ್ಳೆ ಮನೆ ಕಟ್ಬಿಟ್ಟು, ಒಂದು ಒಳ್ಳೆ ಕಾರ್ ತೆಗೆದುಕೊಂಡ್ಬಿಟ್ಟು, ದೇವರು ನನ್ನನ್ನು, ಮಕ್ಕಳನ್ನ, ಮೊಮ್ಮಕ್ಕಳನ್ನ ಎಲ್ಲರನ್ನ ಬ್ಲೆಸ್ ಮಾಡಲಿ ಪಾಸ್ಟರ್, ಆಮೇಲೆ ಕೊಡ್ತಾನೆ. ದೇವರು ಹೇಳ್ತಾರೆ, ಫಸ್ಟು ನೀನು ಕೊಡು, ನಾನು ಬ್ಲೆಸ್ ಮಾಡ್ತೇನೆ. ನಿನ್ನಲ್ಲಿ ಏನು ಇದೆಯೋ ಹಾಲೆಲೂಯಾ, ಮೊದಲು ಅದನ್ನು ನೀನು ದೇವರಿಗೆ ಕೊಡು. ಎಲೀಯನು ಕೇಳ್ತಾ ಇದ್ದಾನೆ ಆ ಚಾರೆತ್ಯದ ವಿಧವೆಗೆ, ಅಮ್ಮ ಮೊದಲು ಸ್ವಲ್ಪ ನೀರು ಕೊಡು ಅಂತ ಕೇಳ್ದ. ಆಮೇಲೆ ಕೇಳ್ತಾ ಇದ್ದಾನೆ, ಒಂದು ರೊಟ್ಟಿ ಮಾಡ್ಕೊಂಡು ಬಾಮ್ಮ. ಅವಳಿಗಿದ್ದುದು ಕೊನೆಯ ರೊಟ್ಟಿ, ಅರ್ಧ ನಾನು ನನ್ನ ಮಗ ತಿಂದ್ಬಿಟ್ಟು ಸತ್ತೋಗ್ಬಿಡೋಣ ಅಂತೇಳಿ ಆಲೋಚನೆ ಮಾಡ್ಕೊಂಡು ಇದ್ದಂಥ ಅಮ್ಮ, ಆ ರೊಟ್ಟಿ ಮಗ ತಾಯಿ ತಿಂದಿದ್ರೆ ಅವತ್ತೇ ಅವ್ರ ಜೀವನ ಮುಗೀತ್ರಿ. ಅವರ ಜೀವನದ ಕೊನೆಯ ಅವಸ್ಥೆ ಅವತ್ತೇ ಮುಗೀತು. ಆದರೆ ಇದ್ದಂಥ ಒಂದು ರೊಟ್ಟಿ, ಕೊನೆಯ ಅವಸ್ಥೆಯ ಆ ಊಟವನ್ನು, ಆಹಾರವನ್ನು ದೇವ ಮನುಷ್ಯನಿಗೆ ಕೊಟ್ಟಾಗ ದೇವರು ಅವಳ ಮನೆಯನ್ನು ಬ್ಲೆಸ್ ಮಾಡಿದರು. ಅವಳ ಮನೆ ಒಂದು ಆಯಿಲ್ ಮಿಲ್ ಥರ, ಎಣ್ಣೆ ಮಿಲ್ ಕಂಪ್ನಿ ಥರ ದೇವರು ಬ್ಲೆಸ್ ಮಾಡಿಬಿಟ್ರು. ಆ ಕ್ಷಾಮ ಕಾಲ ಮುಗಿಯೋವರೆಗೂ ಹಿಟ್ಟು ಎಣ್ಣೆ ಖಾಲಿ ಆಗಲಿಲ್ಲಂತೆ. ಕಾರಣ ಅವಳು ದೇವ ಸೇವಕನನ್ನು ಮಾನಿಸಿದಳು. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಣ. ದೇವರು ನಿಮ್ಮ ಜೊತೆಯಲ್ಲಿ ಮಾತನಾಡಲಿ. ನೀವು ಒತ್ತಾಯಪೂರ್ವಕವಾಗಿ ಕೊಡಬಾರ್ದು. ಅದನ್ನು ಸಂತೋಷವಾಗಿ ನಿಮಗೆ ದೇವರು ಪ್ರೇರೇಪಿಸಿದರೆ ನೀವೇನು ಮಾಡಬೇಕು? ಇನ್ನು ಮುಂದೆ ನಾನು ಸೇವೆಗಾಗಿ ಇಂಥದ್ದನ್ನು ಮಾಡ್ತೀನೆಂಬುದಾಗಿ ಒಪ್ಪಿಸಿಕೊಡುವಾಗ ಕರ್ತನು ನಿಮ್ಮ ಜೀವಿತವನ್ನು ಬ್ಲೆಸ್ ಮಾಡ್ತಾರೆ. ಇವತ್ತು ನಾನು ಬಹಳ ಸರಳವಾಗಿ 4 ಸಂಗತಿಗಳನ್ನು ಹಂಚಿಕೊಂಡೆ. ಒಂದು ತೀರ್ಮಾನ. ಪ್ರತಿ ವಾರ ನಾವು ಬಂದು ಹಾಗೆ ಹೋಗುವಂಥ ಅವಸ್ಥೆಯಲ್ಲ. ದೇವರೇ ನನ್ನ ಜೊತೆ ಮಾತಾಡಿದ್ದೀರ, ಈ 4 ತೀರ್ಮಾನವನ್ನು ತೆಗೆದುಕೊಳ್ತೇನೆ ಎಂಬುದಾಗಿ ತೀರ್ಮಾನ ತೆಗೆದುಕೊಳ್ಳುವವರನ್ನ ದೇವರು ಇವತ್ತು ಮಾನಿಸಲಿಕ್ಕಿದ್ದಾರೆ. 1, ದೇವರೇ ನಿನ್ನ ವಾಕ್ಯವನ್ನು ಕೈಗೊಂಡು ನಡೆಯುತ್ತೇನೆ, ನಿನ್ನ ವಾಕ್ಯದ ಪ್ರಕಾರ ನಡೆಯುತ್ತೇನೆ ಎಂಬುದಾಗಿ ತೀರ್ಮಾನ. 2, ದೇವರೇ ನಾನು ಪರಿಶುದ್ಧನಾಗಿ ಬಾಳ್ತೇನೆಂಬುದಾಗಿ ತೀರ್ಮಾನ. 3, ನಾನು ದೇವರಿಗಾಗಿ ಜೀವಿಸ್ತೇನೆಂಬಂಥ ತೀರ್ಮಾನ. 4, ನಾನು ದೇವರಿಗೆ ಕೊಡುತ್ತೇನೆಂಬಂಥ ಒಂದು ತೀರ್ಮಾನ. 1 ನಿಮಿಷ ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿ ಹಲ್ಲೆಲೂಯಾ. ಓ ಸ್ತೋತ್ರ. ದೇವರು ನಿಮ್ಮ ಜೊತೆಯಲ್ಲೇ ಮಾತನಾಡಿದ್ದಾರೆ. ಕರ್ತನು ಓ ಸ್ತೋತ್ರ ನಿಮ್ಮ ಜೊತೆಯಲ್ಲಿ ಮಾತನಾಡಿರುವಾಗ ನಮ್ಮ ಹೃದಯವನ್ನು, ನಮ್ಮ ಜೀವಿತವನ್ನು ದೇವ ಸಮ್ಮುಖದಲ್ಲಿ ಅರ್ಪಿಸಿ, ದೇವರೇ ನನ್ನನ್ನು ಒಪ್ಪಿಸ್ತೇನೆ ಸ್ವಾಮಿ,
ನಿನ್ನ ವಾಕ್ಯ ಕೈಗೊಳ್ಳುವುದರಲ್ಲಿ, ಪರಿಶುದ್ಧರಾಗಿ ಜೀವಿಸುವುದರಲ್ಲಿ, ನಿನಗಾಗಿ ಜೀವಿಸುವುದರಲ್ಲಿ, ನಿನಗೆ ಕೊಡುವುದರಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ತೇನೆ. ಇವತ್ತು ಯಾರೆಲ್ಲ ತೀರ್ಮಾನ ತೆಗೆದುಕೊಳ್ತೀರೋ ನಿಮ್ಮ ಜೀವಿತ ಇರುವ ಹಾಗೆ ಇರುವುದಿಲ್ಲ. ಈ ದಿನ ಕರ್ತನು ನಿನ್ನ ಜೀವನದಲ್ಲಿ ಅತಿಶಯವಾದ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ. ಯಾಕೋಬನ ಹಾಗೆ ತೀರ್ಮಾನ ತೆಗೆದುಕೊಳ್ಳುವವರ ಜೀವಿತದಲ್ಲಿ ಕರ್ತನು ನಿಮ್ಮ ವ್ಯಾಪಾರವನ್ನು, ನಿಮ್ಮ ಬಿಸ್ನೆಸ್ಸನ್ನು, ನಿಮ್ಮ ಕೆಲಸವನ್ನು ದೇವರ ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಓ ಸ್ತೋತ್ರ. ಒಂದು ಪರಿಶುದ್ಧತೆಗಾಗಿ ತೀರ್ಮಾನ. ಕರ್ತನೇ, ದೇವರೇ ನನಗೆ ಸಹಾಯ ಮಾಡಿರಿ, ನನ್ನ ಬಲದಿಂದ ಸಾಧ್ಯವಿಲ್ಲಪ್ಪ, ಅನೇಕ ಸಾರಿ ನಾನು ಸೋತು ಹೋಗಿದ್ದೇನೆ, ಇನ್ನು ಮುಂದೆ ತೆಗೆದುಕೊಳ್ಳುವ ತೀರ್ಮಾನದಲ್ಲಿ ನಾನು ದೃಢವಾಗಿ ನಿಲ್ಲುವಂತೆ, ತೀರ್ಮಾನದಲ್ಲಿ ನಾನು ನೆಲೆಗೊಳ್ಳುವಂತೆ ನನಗೆ ಸಹಾಯ ಮಾಡಿರಿ ಎಂಬುದಾಗಿ ಕೇಳ್ರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧಾತ್ಮನು ನಿಮ್ಮ ಸಂಗಡ ಮಾತನಾಡುತ್ತಾ ಇದ್ದಾರೆ. ಬಿಟ್ಟು ಕೊಡ್ರಿ, ಕಠಿಣ ಮನಸ್ಸು ಬೇಡ. ಹಾಲೆಲೂಯ. ಮಗಳೇ, ನಿನ್ನೊಂದಿಗೆ ಕರ್ತನು ಮಾತನಾಡುತ್ತಾ ಇರೋದು. ಹಾಲೆಲೂಯ, ಹಾಲೆಲೂಯ. ಇವತ್ತೇ ತಿರುಗಿ ಒಪ್ಪಿಸಿಕೊಡು. ನಿನ್ನ ಪಾಪದ ಹೊದಿಕೆಯನ್ನು ಬಿಸಾಕು. ನಿನ್ನ ಪಾಪದ ವಸ್ತ್ರಗಳು ಕಳಚಲ್ಪಡಲಿ. ಓ ಸ್ತೋತ್ರ. ರಕ್ಷಣೆಯ ವಸ್ತ್ರವನ್ನು ದೇವರು ಕೊಟ್ಟಿರುವಾಗ ತಿರುಗಿ ಕೊಳೆಯಾದ ಪಾಪದ ವಸ್ತ್ರವನ್ನು ಧರಿಸಿಕೊಳ್ಳಲಿಕ್ಕೆ ಹೋಗಬೇಡ. ಹಾಲೆಲೂಯ. ಓ ಸ್ತೋತ್ರ, 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 ಸ್ತೋತ್ರ. ದೇವರು ಕೆಲವರಿಗೆ ಕೊಡುವಂಥ ವಿಷಯದಲ್ಲಿ ಮಾತನಾಡುತ್ತಾ ಇದ್ದಾರೆ. ಹಾಲೆಲೂಯ. ಓ ಸ್ತೋತ್ರ, ಹಾಲೆಲೂಯ. ನಾವು ಇಟ್ಟುಕೊಂಡ್ರೆ ಅದು ಹೆಚ್ಚಾಗುವುದಿಲ್ಲ, ಆದರೆ ಕೊಡುವಾಗ ಅದು ಹೆಚ್ಚಾಗುತ್ತೆ. ಹಾಲೆಲೂಯ. ಸ್ವಲ್ಪವಾಗಿ ಬಿತ್ತುವವನು ಸ್ವಲ್ಪವಾಗಿ ಕೊಯ್ತಾನೆ, ಅಧಿಕವಾಗಿ ಬಿತ್ತುವವನು ಅಧಿಕವಾಗಿ ಕೊಯ್ತಾನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಾಲೆಲೂಯ. ಒಪ್ಪಿಸಿಕೊಡ್ರಿ, ಒಂದು ತೀರ್ಮಾನವನ್ನು ತೆಗೆದುಕೊಳ್ಳ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿನ ಕೂಡ ನಮ್ಮ ಜೊತೆಯಲ್ಲಿ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನೀವು ತೀರ್ಮಾನಗಳನ್ನು ಮಾನಿಸುವಂಥ ದೇವರು. ಇವತ್ತು ಸಹ ನಿಮ್ಮ ವಚನದ ಮೂಲಕ ದೇವರೇ, ನಾವು ಯಾವ್ಯಾವ ವಿಷಯಗಳಲ್ಲಿ ತೀರ್ಮಾನ ತೆಗೆದುಕೊಳ್ಳಬೇಕೆಂಬುದಾಗಿ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ವಿಶೇಷವಾಗಿ ಇವತ್ತು ಸ್ವಾಮಿ, ಯಾರೆಲ್ಲ ಈ ವಾಕ್ಯವನ್ನು ಕೇಳಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೋ ಅವರನ್ನು ಮಾನಿಸ್ರಿ, ಅವರ ಕುಟುಂಬವನ್ನು ಆಶೀರ್ವದಿಸ್ರಿ. ಇವತ್ತೇ ಅವರ ಜೀವನದಲ್ಲಿ ಒಂದು ವ್ಯತ್ಯಾಸ ಉಂಟಾಗಲಿ. ಅವರ ನಂಬಿಕೆಯಂತೆ, ಓ ಸ್ತೋತ್ರ, ಅವರ ನಂಬಿಕೆಯನ್ನು ನೀನು ಮಾನಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ನಿನ್ನ ಜನರನ್ನು ಆಶೀರ್ವದಿಸ್ರಿ, ಬಲಪಡಿಸ್ರಿ, ಕಣ್ಮನೆ ಹಾಗೆ ಕಾಪಾಡ್ರಿ. ನಿನ್ನ ನಾಮದಲ್ಲಿ ನಿನ್ನ ಜನರನ್ನು ಆಶೀರ್ವದಿಸ್ತೇನೆ ಸ್ವಾಮಿ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ತೆಗೆದುಕೊಂಡಂಥ ತೀರ್ಮಾನದಲ್ಲಿ ನೆಲೆಗೊಳ್ಳೋಣ. ಇವತ್ತು ಈ ತೀರ್ಮಾನಗಳನ್ನು ಇದುವರೆಗೆ ತೆಗೆದುಕೊಳ್ಳದೇ ಇದ್ದರೆ ತೆಗೆದುಕೊಳ್ಳ್ರಿ. ಕರ್ತನು ನಿಮ್ಮ ತೀರ್ಮಾನವನ್ನು ಮಾನಿಸಿ ನಿಮ್ಮ ಜೀವಿತದಲ್ಲಿ ಒಂದು ಶ್ರೇಷ್ಠವಾದಂಥ ಆಶೀರ್ವಾದವನ್ನು, ಒಂದು ಬಿಡುಗಡೆಯನ್ನು ಕೊಡಲಿಕ್ಕಿದ್ದಾರೆ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.